ದುಡಿಯುವ ಜನರು ಐಕ್ಯತೆ ಮತ್ತು ಹಕ್ಕುಗಳಿಗಾಗಿ ಒಗ್ಗೂಡಲು ರಾಜ್ಯಾದ್ಯಂತ ಪ್ರಾರಂಭವಾಗುವ ಪ್ರಚಾರ ಆಂದೋಲನದ ಸಮಾರೋಪ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನವೆಂಬರ್ 26ರಂದು ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನದ ಜಿಲ್ಲಾಧ್ಯಕ್ಷ ಗಂಗಪ್ಪ ತೋರಣದಿನ್ನಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶೀಯ ಮತ್ತು ವಿದೇಶಿಯ ಬಂಡವಾಳಶಾಹಿಯ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಿದೆ. ಕರೋನಾ ಸಮಯದಲ್ಲಿ ಸಾವಿರಾರು ವಲಸೆ ಕಾರ್ಮಿಕರು ಬೀದಿಯಲ್ಲಿ ಸಾವಿರಾರು ಕಿಲೋಮೀಟರ್ ಆಹಾರಕ್ಕಾಗಿ ಅಲೆದು ಪ್ರಾಣವನ್ನು ತೆತ್ತರೂ ಸಹ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ದುಡಿಯುವ ಜನರೆಲ್ಲ ಮನೆಯಲ್ಲಿ ಇರುವ ಸಂದರ್ಭವನ್ನೇ ಉಪಯೋಗಿಸಿಕೊಂಡು ಕೊರೋನಾ ಕಾಲದಲ್ಲಿ ಕೇಂದ್ರ ಸರ್ಕಾರ ಕಾರ್ಮಿಕರು ಹಲವಾರು ವರ್ಷಗಳ ಹೋರಾಟದಿಂದ ಪಡೆದ ಕಾರ್ಮಿಕರ ಕಾನೂನುಗಳನ್ನು ಮೊಟಕುಗೊಳಿಸಿ 4 ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದೆ ಎಂದು ದೂರಿದರು. ಎಲ್ಲ ಕ್ಷೇತ್ರದಲ್ಲೂ ಗುತ್ತಿಗೆ ಪದ್ಧತಿ ಹೆಸರಿನಲ್ಲಿ ದುಡಿಯುವ ಜನರನ್ನೆಲ್ಲ ಗುಲಾಮರನ್ನಾಗಿ ಮಾಡಲಾಗಿದೆ. ಪರ್ಮನೆಂಟ್ ಕೆಲಸ ಎಂಬುದು ಕನಸಾಗಿಯೇ ಉಳಿದಿದೆ. ಕನಿಷ್ಠ ವೇತನವೂ ಜಾರಿಯಾಗುತ್ತಿಲ್ಲ. ಇಎಸ್ಐ ಮತ್ತು ಪಿಎಫ್ ಎಂಬುದು ಮರೀಚಿಕೆಯಾಗಿದೆ. ಅಂಗನವಾಡಿ, ಬಿಸಿಯೂಟ, ಆಶಾದಂತ ಕೆಲಸಗಾರರು, ಐಟಿ, ಬಿಟಿ, ಕಾಲ್ ಸೆಂಟರ್ ಕೆಲಸದವರು, ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರು, ಜೀತದಾಳುಗಳು, ತೋಟ, ಪ್ಲಾಂಟೇಶನ್ ಕಾರ್ಮಿಕರಿಗೆ ಯಾವುದೇ ಕಾನೂನುಗಳು, ರಕ್ಷಣೆಗಳು ಇಲ್ಲದಂತಾಗಿದೆ. ಕಟ್ಟಡ ಕಾರ್ಮಿಕರಿಗೆ ಯೋಜನೆಗಳು ಸರಿಯಾಗಿ ಜಾರಿಯಾಗುತ್ತಿಲ್ಲ. ಅಸಂಘಟಿತ ವಲಯದ ಹಮಾಲರು, ಟೈಲರ್, ಮೆಕ್ಯಾನಿಕ್, ಮನೆ ಕೆಲಸ, ಹೋಟೆಲ್, ಕಲ್ಯಾಣ ಮಂಟಪ, ನೇಕಾರರು, ಬೀದಿ ಬದಿ ವ್ಯಾಪಾರದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಇಲ್ಲದಂತಾಗಿದೆ ಎಂದರು. ಹೊಸ ಕಾರ್ಮಿಕ ಕಾನೂನುಗಳಿಂದ ಕಾರ್ಮಿಕ ಸಂಘಗಳು ರಚಿಸಿಕೊಳ್ಳುವುದು ಕಷ್ಟಕರವಾಗುತ್ತದೆ. ಮಾಲೀಕರ ಮತ್ತು ಕಾರ್ಮಿಕರ ನಡುವಿನ ಸಾಮೂಹಿಕ ಚೌಕಾಸಿಯು ಮೊಟಕುಗೊಳ್ಳದೆ ಅಲ್ಲದೆ ಕಾರ್ಮಿಕರು ಪ್ರತಿಭಟನೆ ಮಾಡುವ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆ ಹಾಗೂ ಕೆಲಸದ ಅವಧಿಯನ್ನು 8 ಗಂಟೆಯಿಂದ 12 ಗಂಟೆಗೆ ಹೆಚ್ಚಿಸಲಾಗಿದೆ. ಹೀಗೆ ಹಲವಾರು ಕಾನೂನುಗಳನ್ನು ಪಡೆದ ಶ್ರಮಿಕ ವರ್ಗವು ಹೊಸ ಕಾರ್ಮಿಕ ಸಂಹಿತೆಗಳಿಂದ ಎಲ್ಲವನ್ನೂ ಕಳೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ದುಡಿಯುವ ವರ್ಗ ಬಹುದೊಡ್ಡ ಬಿಕ್ಕಟ್ಟಿಗೆ ಸಿಲುಕಿದ್ದು ಬಂಡವಾಳಶಾಹಿ ವರ್ಗದಿಂದ ನಿರಂತರವಾಗಿ ಶೋಷಣೆಗೆ ಒಳಗಾಗಲಿದೆ. ಈ ಎಲ್ಲ ಕಾರಣಗಳಿಂದ ಮತ್ತೆ ಕಾರ್ಮಿಕ ವರ್ಗವು ಹೋರಾಟಕ್ಕೆ ತನ್ನನ್ನು ತಾನು ಸಂಘಟಿಸಿಕೊಳ್ಳಬೇಕಿದೆ ಎಂದರು. ದುಡಿಯುವ ವರ್ಗದ ಮೇಲಿನ ನಿರಂತರ ದಾಳಿಯ ವಿರುದ್ಧ ಹೋರಾಟವನ್ನು ಮುನ್ನಡೆಸುವ ಕೆಲಸವನ್ನು ಕರ್ನಾಟಕದಾದ್ಯಂತ ಗುತ್ತಿಗೆ ಮತ್ತು ಅಸಂಘಟಿತ ಕಾರ್ಮಿಕರ ಮಧ್ಯೆ ಕೆಲಸ ಮಾಡುತ್ತಿರುವ ಕಾರ್ಮಿಕ ಸಂಘಟನೆಗಳು ಜೊತೆಗೂಡಿ ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನವನ್ನು ಪ್ರಾರಂಭ ಮಾಡಿದೆ. ಅದರ ಮೊದಲ ಭಾಗವಾಗಿ ಇದೇ ಅಕ್ಟೋಬರ್ 26ರಿಂದ ಉದ್ಘಾಟನೆಗೊಂಡು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಮಿಕರಲ್ಲಿ ಪ್ರಚಾರ ಆಂದೋಲನವನ್ನು ಹಮ್ಮಿಕೊಂಡಿದ್ದು ನವೆಂಬರ್ 26ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶಗೊಳ್ಳಲಿದ್ದು ಎಲ್ಲಾ ದುಡಿಯುವ ಜನರು ಈ ಪ್ರಚಾರ ಆಂದೋಲನದಲ್ಲಿ ಪಾಲ್ಗೊಂಡು ಅಸುರಕ್ಷಿತ ಕಾರ್ಮಿಕರ ಐಕ್ಯ ಆಂದೋಲನವನ್ನು ಮುನ್ನಡೆಸಬೇಕಾಗಿ ಕೋರಿದರು. ಕೆಲಸದ ಅವಧಿಯನ್ನು 8ರಿಂದ 12 ಗಂಟೆಗೆ ಹೆಚ್ಚಿಸಿರುವ ನಿಯಮ ರದ್ದುಗೊಳಿಸಬೇಕು. ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಡಿಸಿಎಸ್ ಮಾದರಿ ಜಾರಿಗೊಳಿಸಬೇಕು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕಲ್ಯಾಣ ಯೋಜನೆಗಳ ವಿಸ್ತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಅಸಂಘಟಿತ ಗುತ್ತಿಗೆ ಮತ್ತು ಸ್ಕೀಮ್ ಹಾಗೂ ಕೃಷಿ ಕಾರ್ಮಿಕರ ಸಂಯುಕ್ತ ಚಳವಳಿಯ ಭಾಗವಾಗಿ ಎಲ್ಲಾ ಕಾರ್ಮಿಕರ ಹಕ್ಕುಗಳಿಗಾಗಿ ಈ ತಿಂಗಳ 26ರಂದು ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಅಸುರಕ್ಷಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇರ್ಬೋದು, ಹಮಾಲಿ ಕಾರ್ಮಿಕರು ಇರ್ಬೋದು, ಕೃಷಿ ಕೂಲಿ ಕಾರ್ಮಿಕರು ಇರ್ಬೋದು, ಹೊರ ಗುತ್ತಿಗೆ ನೌಕರರು ಇರ್ಬೋದು, ಇಂತಹ ಕಾರ್ಮಿಕರೆಲ್ಲರಿಗೂ ಕೂಡ ಕನಿಷ್ಠ ವೇತನ ನೀಡದೇನೆ ಸರ್ಕಾರಗಳು ವಂಚನೆ ಮಾಡ್ತವೆ. ಹೊರಗುತ್ತಿಗೆ ಕಾರ್ಮಿಕರ ಈಗಾಗಲೇ ಹೊರಗುತ್ತಿಗೆ ಕಾರ್ಮಿಕ ಕಾರ್ಯವನ್ನು ನಿಷೇಧ ಮಾಡಿ ಅಂತೇಳಿ ಹಲವಾರು ಹೋರಾಟಗಳನ್ನ ಹಮ್ಮಿಕೊಂಡರೂ ಸಹಿತ ಸರ್ಕಾರಗಳು ಯಾವುದೇ ರೀತಿಯಿಂದ ಅದನ್ನು ತಡೆಗಟ್ತಾ ಇಲ್ಲ. ಹೊರಗುತ್ತಿಗೆಯ ಹೆಸರಿನಲ್ಲಿ ಕಾರ್ಮಿಕರಿಗೆ ಬಹಳಷ್ಟು ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರತಿ ತಿಂಗಳವರೆಗೆ ಸಂಬಳವನ್ನು ನೀಡದೇ ಇರತಕ್ಕಂಥದ್ದು, ಇನ್ನೂ ಅನೇಕ ಸಮಸ್ಯೆಗಳನ್ನ ಅಸುರಕ್ಷಿತ ಕಾರ್ಮಿಕರು ರಾಜ್ಯಾದ್ಯಂತ ಅನುಭವಿಸ್ತಾ ಇದ್ದಾರೆ. ಇಂಥ ಸಮಸ್ಯೆಗಳ ವಿರುದ್ಧವಾಗಿ ಸರ್ಕಾರ ಕೂಡಲೇ ಅವುಗಳಿಗೆ ಕ್ರಮ ಕೈಗೊಳ್ಳಬೇಕಂತೇಳಿ ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡಿ ಸರ್ಕಾರವನ್ನ ಒಗ್ಗಿಸಿ ಮತ್ತೆ ಕಾರ್ಮಿಕರಿಗೆ ಸಿಗಬೇಕಂತ ಹಕ್ಕುಗಳ ಪರವಾಗಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಇಡೀ ಜಿಲ್ಲಾದ್ಯಂತ ಇರತಕ್ಕಂಥ ಕಾರ್ಮಿಕರು ಈ ಒಂದು ಚಳವಳಿಗೆ ಅಸಂಖ್ಯಾತ ಸಂಖ್ಯೆಯ ಕಾರ್ಮಿಕರು ಬೆಂಗಳೂರಿಗೆ ಬಂದು ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕೆಂದು ಈ ಕಾರ್ಯಕ್ರಮ ಮೂಲಕ ನಮ್ಮೆಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಮಾರೆಮ್ಮ, ರಂಗಾರೆಡ್ಡಿ, ರಾಮಣ್ಣ ಮಸ್ಕಿ, ಬಂಗಾರಿ ನರಸಿಂಹಲು ಸೇರಿದಂತೆ ಮೊದಲಾದವರು ಇದ್ದರು.